ಹಂಗೆ ಹಾಂ ಹೆಂಗೆ ನಾಯಕರ ಯೋಗರು ಪೊಲೀಸರು ಹೋಗ್ತಾರೆ ಹಾಕ್ರಿ ಈಗ ನೋಡ್ರಿ ಸರಿಯಾಗಿ ಹಾಕ್ರಿ ಹಾಂ ಹೇಳ್ರಿ ಹೆಂಗಾರ ಹೇಳ್ರಿ ಹಾಂ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಂತ ರಾಯಭಾಗದ ಹಿರಿಯ ಸಾಹಿತಿಗಳು ಮತ್ತು ಎಲ್ಲ ಯುವ ಸಾಹಿತಿಗಳ ಮಾರ್ಗದರ್ಶನ ಶಿವಾಜ ಬೆಂಬೂಸರ್ ಅವರು ಅಧ್ಯಕ್ಷ ಭಾಷಣ ಎಲ್ಲರ ಮಾತುಗಳನ್ನು ಕೇಳಿದ್ರಿ. ಅವರು ಸಾಗರ 5 ಮಿನಿಟ್ ಅಂದರು, ಬಹುಶಃ 50 ಮಿನಿಟ್ ಬೇಕಾಗಿತ್ತು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾ ಇದ್ದೀನಿ. ಜನವರಿ 25ಕ್ಕೆ ನನ್ನ ವಿವಾಹ ಮಹೋತ್ಸವ ಮೂಡಲ ಅನ್ನುವ ಅಭಿನಂದನೆ ಗಂಟು ನೀವು ಸಾಕಷ್ಟು ಜನ ಇಲ್ಲಿ ನೀವೆಲ್ಲ ಕೈ ಜೋಡಿಸಿದ್ದೀರಿ. ಅದ್ರ ಫೋಟೋ ಹೊಡೆದಿದ್ರು ಇವರ 500 ಫೋಟೋ ಎಲ್ಲರಿಗೆ ಬಿಟ್ಟಿದ್ದು. ನಿಮ್ಮ ಯಾವ ನೋಡ್ಕೊಂಡು ತೊಗೊಳತ್ತೇಳಿ ಆ ರೀತಿ ಒಂದು ಭಾಳ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಹಕಾರ ತೋರಿಸಿರಿ. ಅದಕ್ಕೆಲ್ಲ ಕಾರಣ ಒಂದಿಬ್ಬರು ಕಿಡಿಗೇಡಿಗಳು ಕಿಡಿಗೇಡಿದಲ್ಲ ಹಂಗೆ ಅನ್ರಿ ಇಲ್ರಿ, ಅದು ಪ್ರೀತಿ ಭಾಷೆ ಸರ್, ಪ್ರೀತಿ ಭಾಷೆ, ಪ್ರೀತಿಯ ಭಾಷೆ ಸರ್, ಅದು 10 ಜನ ಅವರು ಪ್ರೀತಿಯ ಭಾಷೆ. ಏನು ಬೇಕಂತ ಸರ್ ಅನ್ನೋರು ನೋಡಕ್ಕಿರಗಪ್ಪ ಅನ್ನೋರು ಮದುವೆ ನಮ್ಮ ಮೆರವಣಿಗೆ ಆಗಿರ್ಕಿಲ್ಲ, 10 ಮಂದಿ ಕೂಡಿರ್ಕಿಲ್ಲ, ಮೆರವಣಿಗೆ ತಗಲ್ಲ ನಮ್ಮೆಲ್ಲರೂ ಗಣ್ಣಿಗೆ ಹೂ ಹಾರಿಸಿ ದನಿಗೆ ಎಬ್ಸೋರು ಎಲ್ಲರೂ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಹೃದಯ ತುಂಬಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಏನು ಮಾತಾಡೋದು ಏನಿಲ್ಲ ಅನ್ನೋದು ಅವ್ರು ಎರಡನೇ ಮಡಿವಾಳ ಅವ್ರು ಮಾತಾಡೋದನ್ನೇ ಅವ್ರು ಒಂದು ರೀತಿ ಕುರಿತಾ ಇದ್ರು. ನಾವೆಲ್ಲ ಕಾವ್ಯ ಬೇರೆ ಆಗ್ತಿದ್ದೆವು, ಎದಕ್ಕೆ ಬೇರೆ ಆಗ್ತಿದ್ರು ನಮ್ಮ ತಿಳಿಯೋದು ಅನ್ನೋಂಗ ಅವ್ರು ಮಾತಾಡಿದ್ರು. ಅಂದ್ರೆ ಇಲ್ಲಿ ಏನೇನೋ ಒಂದೋತಿಲ್ಲ. ಈ ಸದ್ಯ ನಿನ್ನೆ ನೋಡ್ರೆ ಈ ಮೊಬೈಲ್ದಾಗ ನೋಡಿದ್ರು
ಒಂದು 4-5 ಜನ ನರ್ಸರಿ ಹುಡುಗರು ಪ್ರಿಯರು ಬೆಂಗಳೂರಾಗ ಸ್ಕೂಲಿಗೆ 2 ಥರ ಹೋಗ್ಯಾರು. ಅಲ್ಲಿ ಪ್ರಿನ್ಸಿಪಾಲ ಅಥವಾ ಕ್ಲಾಸ್ ಟೀಚರ 2 ತಾಸು ಒಂದು ಬಿಸಿಲಾಗ ಕುಡಿಸ್ಯಾರ. ಎಷ್ಟು ನೋಡಿ ಅಂತ ಆ ಪ್ರಿನ್ಸಿಪಾಲ್ ಕೇಳಕ್ಕೆ ಕನ್ನಡ ಬರೋದು ನನಗೆ ಸರಿ ಇಂಗ್ಲೀಷ್ ಮಾತಾಡಬೇಕು. ನಂತರ ಯಾರು ಏನು ಮಾಡಿದ್ರು ಏನು ಕೆಲಸದೇ ಕೆರಡೇನೆ ಅಂದರೆ ಇಂಥವ್ರೆಲ್ಲ ಕನ್ನಡದಾಗ ಬಂದು ಹೋಗ್ತಾರೆ. ನಮ್ಮ ಕನ್ನಡ ಸತ್ಯಾಂಶ ಸಾಕರು. ನಂತರ ಈ ದೋಸ್ತಿ ಅಲ್ಲದೆ ಮೊನ್ನೆ ಹೇಳಿದ್ನಲ್ಲಿ ಕುಡಿಚೊಳಗೆ ಒಂದು ಕವನ ಬರ್ತೀನಿ ಅಂತ ಯಾರೋ ಇದು ಲವ್ ಮಾಡಿ ಮದುವೆ ಆದರು. ಅವನು ಕೇಳಿದ ಈಗ ಕುಡಿಸಿ ಹೇಳ್ತೈತಿ. ಈಗ ಒಟ್ಟಿಗೆ ಆದ ನಂತರ ಆಕೆ ಯಾವ ಬಿದ್ದಾವ ಆಕೆ ಫೋನ್ ಆದೇಶ ಹೇಳಿದ್ನಿ. ಕವನ ಅಪ್ಲೋಡ್ ಆಗಿತ್ತು. ಯಾರು ಓದೋದು ಬಂದಿದ್ರು ಅವಾಗ ಅದನ್ನು ಓದೋದೇ. ಅದನ್ನು ಓದಿಕ್ಕಿಂತ ಮೊದಲು ಇನ್ನೊಮ್ಮೆ ಹೇಳ್ತಾ ಇದ್ದೆ ಅಂದರೆ ಇಲ್ಲಿ ಯಾರ್ಯಾರು ಏನೇನು ಮಾತಾಡಿರಿ ಅನ್ನೋದು ಗೊತ್ತೈತಿ. ಒಂದು ಕೂಡಿ ಅವ್ರು ಏನಂದ್ರು ನಾನಂದು ಕವಿ ಆದಾಗ ಮೊದಲನೇದು ಜೀವನದ ಬಗ್ಗೆ ಒಂದು ನೋಡಿ ಅಪಾರ ಪ್ರೀತಿ ಇಲ್ಲದ್ರೆ ಏನೂ ಬೇಡ, ಉತ್ಕಟವಾದ ಪ್ರೀತಿ. ಆದರೆ ನನ್ನ ಪ್ರೀತಿ ಏನು ಹೋಗಿ ಪ್ರಣಯಕ್ಕೆ ಬಂದರು ಎಲ್ಲರೂ. ಅಲ್ಲಿರ್ತಕ್ಕಂಥ ನಾವು ಬೆಳೆದಿರ್ತಕ್ಕಂಥ ಇನ್ನೂ ಕೂಡ ಹೆಸರು ವಿಶ್ವಂತ್ ಸಿಂಗ್ ಬ್ಲೀಚ್ ಬಹುಶಃ ಪತ್ರಿಕೆಯ ಸಂಪಾದಕ 80ನೇ ವರ್ಷಕ್ಕೆ ಇಲ್ಲಿ ಕಂಪನಿಯ ವುಮೆನ್ ಅಂತ ಒಂದು ಆತ್ಮಚರಿತ್ರೆಗಳು. ಅಂದರೆ ನನ್ನಲ್ಲಿ ಕೂಡ ಈ ಪ್ರೇಮ ಗೀತೆಗಳು ಯಾಕೆ ಬರ್ತವು ಅಂತಂದ್ರೆ ಇಲ್ಲಿ ಒಂದು ರೀತಿ ಇದರದಲ್ಲ ಪ್ಲಾಟೋನಿಕ್ ಲವ್ ಅಂತಂದ್ರೆ ಆದರ್ಶಮಯವಾದಂಥ ಪ್ರೀತಿ. ಅಲ್ಲಿ ಆ ಸದ್ಯ ಚುಟುಕಂದ್ರೆ ಒಂದು ಹೈಕೋರ್ಟ್ ಸಂಕಲನ ನಿನ್ನೆ ಪೇರ್ಮೆಂಟ್ 225 ವ್ಯಾಪಾರಿಸ್ತಾರೆ. ಅಲ್ಲಿ ಬರ್ತಕ್ಕಂಥ ಪ್ರೀತಿಯ ಕವನಗಳಲ್ಲಿ ಎಂಥ ಆಗ್ತಂದ್ರೆ ಬಹುಶಃ ದೊಡ್ಡ ಕವನ ಮುಂದೆ ಏನೋ ಅವ್ನು ಓದಿದಾಗ ನಾವೇ ಸಮಾಧಾನ ಆಗಿರ್ತದೆ. ಇಲ್ಲಿ ಒಂದೇದಂದ್ರೆ ಮೊದಲು ನಾವು ಯಾವ್ದಕ್ಕೆ ಬರೀತೀವಿ ಅಂದ್ರೆ ಮೊದಲು ಬೆರೆಯಾಕೆ ಇರ್ತದೆ ನಮ್ಮ ಸಮಾಧಾನ ಬೆರೆಯಾಕೆ ಶುರು ಮಾಡಿದ್ರು. ಅದನ್ನ ಸ್ಟಾರ್ಟಿಂಗ್ ಮಾಡಿದಾಗ ಎಲ್ಲರೂ ಬೇಕಾದ್ರು ನಾನು ನೋಡೋದು ಶುರು ಮಾಡಿದ್ದು. ನಿನಗಾಗಿ ನಾನು ಬಿಟ್ಟೆ ಕಾಲೇಜಿಗೆ ಕಟ್ಟೆ ಲೈಬ್ರರಿ ನನ್ನ ಲೈನಿಂಗ್ ಸೆಂಟರ್ ಅವನವಳಿ ತಪ್ಪರಿ ಅಂತ ಹಿಂಗೆ ಬರೀತಿದ್ವಿ ನಾವು. ಅವ್ರು ಅವನು ಬೀಳಿಸಿದಾಗ ಅವರು ಇದು ನಮ್ಮ ಆತ್ಮತೃಪ್ತಿಗಾಗಿ ಯಾವಾಗ ಬರೀತಿದ್ವಿ. ಆದರೆ ಪ್ರತಿಯೊಬ್ಬೆಲ್ಲ ರಂಗಕವಿಯಾಗಿ ಹೋಗ್ತಾನೋ ಅದ್ರ ಮುಂದೆ ಬರುವಂಥ ಈ ಸುತ್ತಲಿನ ಸಮಾಜವನ್ನು ನೋಡಿದಾಗ ಅಲ್ಲಿ ಎಂಥ ವಿಚಿತ್ರವಾದಂಥ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇದ್ದಾವೆ. ಅವುಗಳ ಬಗ್ಗೆ ನಾವು ಕೇಂದ್ರೀಕರಿಸ್ತೀವಿ. ಇವರು ಕೌಣ ಸಂಕಲನದ ಬಗ್ಗೆ ಹೇಳಬೇಕಂದ್ರೆ ಅವರಲ್ಲಿ ಕೌಣ ಸಂಕಲನದಲ್ಲಿ ದೇಶ ಪ್ರೇಮ ಒಂದೇನಲ್ಲ ಉತ್ಕಟವಾದ ನಾಡ ಪ್ರೇಮ, ದೇಶ ಪ್ರೇಮ, ನಂತರ ಭಾಷಾ ಪ್ರೇಮ, ನಂತರ ರಾಜಕಾರಣಿಗಳ ಬಗ್ಗೆ ಭ್ರಷ್ಟ ರಾಜಕಾರಣದ ಆಕ್ರೋಶ ಎಲ್ಲ ಒಟ್ಟಾರೆ ಓದಿದ್ರೆ ಗೊತ್ತಿರ್ತದೆ. ಆದರೆ ಬರವಣಿಗೆ ಇಲ್ಲಿ ನಮಗೇನೇನು ವಿಷಯಗಳು ಭಾಳ ತಿಳಿದಿದ್ದೋ ಇಲ್ಲಿ ಶೈಲಿ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಕಾವ್ಯದಲ್ಲಿ ಶೈಲಿನೂ ಭಾಳ ಇಂಪಾರ್ಟೆಂಟ್. ನಮ್ಮ ವಿಷಯಗಳು ಬೇಕಾಗಿರ್ತಾವೆ ಆದರೆ ಆ ಸ್ಟೈಲ್ ಅನ್ನೋದು ಏನಿರ್ತಾವೆ ಅದು ಇಂಪ್ರೆಸಿವ್ ಸ್ಟೈಲ್ ಶೈಲಿ. ಅವರು ನಂತರ ಒಂದು ರೀತಿ ನಾವು ಆದಷ್ಟು ಪ್ರತಿಮೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಬೇಕು. ಭಾಳಷ್ಟು ಡೈರೆಕ್ಟ್ ನಾನು ಬರೀತಿದ್ದೀನಿ. ಪ್ರತಿಮೆಗಳು ಬೆಳೆಸ್ಕೊಳ್ಳೋದು ಭಾಳ ಒಂದು ರೀತಿ ಎಷ್ಟರ ಮಟ್ಟಿಗೆ ಸಾಧ್ಯ ಅನ್ನೋದು. ಒಂದು ಎಮ್ಮೆಗಿದ್ದಾಗ ಯಾರೋ ಓದಿದ್ದರು ಒಂದು ಪುಸ್ತಕ ಈಗ ಒಂದು ಹೇಳಿದ್ದೆ ಹೇಳ್ತಿ ಅಥವಾ ಹುಡುಗಿ ಹೇಳುವಾಗ ಕಾಣ್ಬೇಕ ನಿನ್ನ ಕಣ್ಣಿನ ನಿನ್ನ ಕೆನ್ನಿ ಮ್ಯಾಗಿದ್ದು ಕಣ್ಣೀರು ಹಣ್ಣೆ ನೋಡಿದ್ರೆ ನಿನ್ನ ಕೆನ್ನಿ ಮ್ಯಾಗಿದ್ದು ಕಣ್ಣೀರು ಹಣ್ಣೆ ನೋಡಿದ್ರೆ ಟೊಮೆಟೊ ಹಣ್ಣಿನ ಮ್ಯಾಗ ಇಬ್ಬಂದಿದ್ದು ನಾನು ಕಾಣಿಸ್ತೈತೆ. ಏನು ಪ್ರತಿಮೆಗಳು ಅವಾಗ ನಾನು ನೆನಪಕ್ಕೆ 75 ವರ್ಷ ಆಗಿದೆ ಅಂದ್ರೆ ಅದು ಎಷ್ಟು ಇನ್ನೊಂದು ಇನ್ನೊಂದು ನಾವು ಬರೀತಾನೆ ಯೌವನ ಹೆಂಗಿರ್ತದೆ ಮ್ಯಾಗ ಹೆಸರು ಅಂದ್ರೆ ಯೌವನ ಅದು ಅವಾಗಿನ ನೆನಪಕ್ಕೆ ನನಗೆ ಯೌವನ ತಾರುಣ್ಯ. ಬಸ್ಸಲ್ಲಿ ತಿರುಗಿ ಜಾರಿ ಬಿದ್ದರು, ಬಸ್ಸಲ್ಲಿ ತಿರುಗಿ ಜಾರಿ ಬಿದ್ದರು, ನೋವಾಗದ ಸೊಂಟ ಒಂದು ಸವಾಲು. ಅಲ್ಲಿ ಎಂತ ಈ ಬಸ್ಸಲ್ಲಿ ನಾವು ಜಾರಿ ಬಿದ್ದರು ಎಷ್ಟು ಹಳೆ ಏನಾದ್ರು ಮಾತು ಹೇಳ್ತೀರಿ ನೀವು. ಆದ್ರೆ ಅವ್ನು ನಿಜ ಅಲ್ಲಿ ಹಿಂದೆ ಪ್ರತಿಮೆ ಬೇರೆ ಆದ್ರ ನೀವೆಲ್ಲ ಮದುವೆ ಆದವ್ರ ನಿಮ್ಗೆ ಈಗ ಒಂದು ಇಲ್ಲಿ ಇಷ್ಟು 3 ಸಾಲ ಒಂದು ಪ್ರತಿಮೆ ಹೆಂಗಂದ್ರೆ ಮಿಂಚೊಂದು ಕಣ್ಣು ಹೊಡೆದಾಗ ಮೋಡ ಅಳಹತ್ತು ಪ್ರತಿಮೆಗಳು. ಇದು ಐತೆ. ಈ ರೀತಿ ಪ್ರತಿಮೆಗಳನ್ನು ಬಳಸ್ರಿ. ನಿಮ್ಮ ಗೈಡೆನ್ಸ್ ಅದರ ಮೊದಲನೇದೆಲ್ಲ ಹಿಂಗಾಗ್ತದೆ.
ಮೊದಲೇ ನಾನು ತುಂಬ ಬರ್ತೀನಿ ಹೊಸ ಅಂದರು ಇನ್ನಷ್ಟು ನೋಡ್ರಿ ಹಂಗೆ ಹಿಂಗಂದು ಆರು ಇಲ್ಲ ಒಟ್ಟು ಪ್ರಿಂಟ್ ಮಾಡಿ ಅದ್ರಾಗ ಚಲೋ ನೀವು ಹೋದಾವ ಏನು ಬೇಕಾದಿರಲಿ ಅಂದರೆ ನಮ್ಮಂತ ಗೈಡೆನ್ಸ್ ನಿಮ್ಮನ್ನ ಇದನ್ನು ಮಾಡಾಕ್ತಿರಲಿಲ್ಲ ನಿಮ್ಮಲ್ಲೆಲ್ಲ ವಿಷಯಗಳು ಸಾಕಷ್ಟು ಪ್ರತಿ ಸಂಗ್ರಹ ಎಲ್ಲ ವಿಷಯಗಳಿದಾವೆ ಆದರೆ ಅದಕ್ಕೆ ಒಂದು ರೀತಿ ಸ್ಟೈಲ್ ಬೇಕಿತ್ತು. ನಂತರ ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ, ವೈಯಕ್ತಿಕ ಅನುಭವ ನಮ್ಮ ಸಾರ್ವತ್ರಿಕ ಅನುಭವ ಹೌದ್ರೆ ನನಗೂ ಹಿಂಗಾಗಿತ್ತು ಅನಿಸ್ತಿರ್ಬೇಕು ಅಕ್ಕವನ್ನು ಓದ ಇದಕ್ಕೆ ನನ್ನ ಅನುಭವ ನನಗಾಗಿ ಬಿಡ್ಬೋದು. ಅದಕ್ಕೆ ಏನೇಟ್ ಹೇಳ್ತಾನೋ, it is not an expression of personality but it is an escape from personality. ಅದೇ ರೀತಿ ಅವ್ರಿಗೂ ಅನಿಸ್ತಿರಬೇಕು. ಇನ್ನು ಮತ್ತೊಂದು ಒಬ್ಬರು ಸರ್ ಹೇಳಿದರು, ಕಾವಿದ್ದ ಮನಸ್ಸನ್ನು ಕೆಡಿಸಬಾರ್ದು ಆಡಿಸಬೇಕು. ಆದರೆ ಒಮ್ಮೊಮ್ಮೆ ನಮ್ಮ ಮ್ಯಾಗ ಅನ್ಯಾಯ ಆದಾಗ ಆ ಕಾವಿ ಕೆಡಿಸೋದು ಅದೇನು ಮಾಡಲು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಆ ಸಿದ್ಧಂಗ ಏಕಿಲ್ಲ ಓದಿಲ್ಲ ಅಂತಂದು ಅವಾಗ ಮಂದಿ ಕೆರಳಿರು ಅದನ್ನ ಮ್ಯಾಗ ಇರ್ತದೆ ಅಂತಾದಾಗ ಆಗಲಿ ಅವ್ರ ಮಾತು ಹೋಗಿ ಇರಲಿ. ಇನ್ನು ಕ್ಯಾಸ್ಪಿಸರ ಜೀವನ ಚರಿತ್ರೆ ಅಂತ ನಾನು ಅದನ್ನು ತಿಳಿದಿನ ಟೈಟಲ್ ನೋಡಿದಾಗ ಅದು ಚರಿತ್ರೆ ಆಗಬೇಕು. ಅದ್ರ ಬಗ್ಗೆ ಒಂದು ಆಳವಾಗಿ ಅಧ್ಯಯನ ಆಗಬೇಕು. ಹಂಗಷ್ಟು ಬರೋದು ಆಳವಾಗಿ ಅಧ್ಯಯನ ಆಗಿ ಅದು ಆಗುತ್ತೆ. ಇನ್ನು ಇಲ್ಲಿ ಪ್ರತಿಯೊಂದು ಶನಿವಾರ ಕಾರ್ಯಕ್ರಮ ತಂದರು. ನಾ ಈಗ ಭಾಳಷ್ಟು ಸಾಹಿತ್ಯ ಸಂಜೆ ಅಂತೇಳಿ ನಾವು ಮಾಡ್ಕೊಂಡೆ ವಿಚಾರ ಐತಿ. ಅದು ಇನ್ನೂ ಬಿಸಿಲು ಭಾಳ ಐತಿ ನೋಡೋಣ ಅಂತ ಹೇಳಿ ವಿಚಾರದಾಗ ಅದಷ್ಟೇ ಅಲ್ಲದೆ ಸಾಗರವ್ರು ಹೇಳಿ ಸಾಗರವ್ರಿಗೆ ಕಳ್ಗೋಷ್ಟು ಒಂದು ಇಡ್ಬೇಕಾಗ್ತಿತ್ತು. ವಾಯ್ದನ್ನು ಬತ್ತು ಇನ್ನು ಮುಂದೆ ನೋಡೋಣ ಇರಲಿ. ಇಲ್ಲ ಸಾಹಿತ್ಯ ಸಂಜೆ ಅಂತ ನಾವು ಇಟ್ಕೊಳ್ಳೋದು, ಸಾಹಿತ್ಯ ಸಂಜೆ ಅಂತ ಕಾರ್ಯಕ್ರಮ ವಾರ ಇಟ್ಕೊಳ್ಳೋದು, ಎಲ್ಲರಿಗೂ ವಿಷಯ ಇನ್ನು ಏನೋ ಮಡಿವಾಳವರು ಅಂತ ಅವ್ರ ಯುವಶಕ್ತಿ, ಅವ್ರ ಆಕ್ರೋಶ, ಅವ್ರ ಶಕ್ತ ಅದೀಗ ಅದನ್ನೆಲ್ಲ ಒಂದ ಬರಾಕಿರ್ತಾರೆ. ಲಾಸ್ಟ್ ಮಂದಿ ಅವ್ರು ಏನು ಮಾತಾಡೋದು ಗೊತ್ತಾಗಿಲ್ಲ, ಇವ್ರು ಏನು ಮಾತಾಡ್ತಾರೆ ಕನ್ಸೆಪ್ಟ್ ನಮ್ಗೆ ಗೊತ್ತೈತೆ. ಆದ್ರೆ ಆ ಸಂಕಟ ಏನು ನಡತ್ತಿ ಎಲ್ಲಿ ಏನು ಮಾಡಬೇಕು ಎದ್ರ ಬರಿಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದೊಂದು ಇನ್ನೊಂದು ಮಾತನ್ನ ಈ ಸಂದರ್ಭದಾಗ ಹೇಳ್ಬೇಕಂದ್ರೆ ಅಂದ್ರೆ ಕವಿಗಳನ್ನ ಕಂಡ್ರೆ ಅಥವಾ ಸಾಹಿತಿಗಳನ್ನ ಕಂಡ್ರೆ ದೂರ ಓಡಿ ಹೋಗಂಗಾಗತ್ತೆ. ಇದನ್ನ ಸಾಹಿತ್ಯಾಗಿ ಕವಿಯಾಗಿ ಮಾತಾಡಕ್ಕೆ. ಯಾಕಂದ್ರೆ ಮುಂದೆ ಜನ ಒಮ್ಮಿನ ಇಲ್ಲಿ ಬಾಟ್ನಿ ಯಾರೋ ಬೆಳೆಸಿದ್ರು. ಆ ಬೆಳೆಸಿದವರ ಮತ್ತೊಂದು ಬೆಳಕ್ಕೆ ಪ್ರಯತ್ನ ಮಾಡಿದಾಗ 1980 ಸಂಘರ್ಷ ಸಾಹಿತ್ಯ ಕೊಟ್ಟಂದು ನಾನು ಒಂದಿಟ್ಟು ದೂರನೆಲ್ಲ ಹಿಡ್ಕೊಂಡ ನನಗೆ ಕೆಲಸ ಮಾಡಿ ಯಾರು ಬೆಳೆಸಿದ್ರು ಯಾರು ತೋರು ಏನಾಯ್ತು ಕೊಡ್ತಾರ ಮತ್ತು ಯಾರ್ಯಾರು ಎಷ್ಟು ಪ್ರಯತ್ನ ಮಾಡ್ತಾರ ಉಡ ಹೋಗ್ದಂಗೆ ನಾವು ಹೋಗಿ ಬೆಳೆ ಒಂದು ಸ್ನೇಹಿತರ ಅವ್ರ ಕಾಯಕರಿಗೆ ಅವ್ರು ದುಡಿಬೇಕು ಮಾತಾಡೋಣ. ಇನ್ನೊಂದು ಮಾತಾಡ ಬೆಂಗಳೂರು ಕವಿಗೋಷ್ಠಿ ನಾವು ಕೈಲೇಶನ್ ಯಾರು ಬಂದು ನಮ್ಮ ಕರ್ಕೊಂಡು ಕವಿಗೋಷ್ಠಿ ಅಥವಾ ಭಾಷಣ ಇರ್ತಿದ್ರು. ಒಮ್ಮೆ ಲಂಕೇಶ್ವರ ಅಡಿಗರು ಬಂದರು. ಅವ್ರ ಲಂಕೇಶ್ವರ ಒಂದು ವಿಷಯ ಇತ್ತು, ಸಾಹಿತ್ಯದಲ್ಲಿ ಗುಂಪುಗಾರಿಕೆ ಇರಬೇಕು ಇರಬಾರ್ದು. ಅವಾಗ ಅವ್ರಿಗೆ ಏನು ಹೇಳಬೇಕು ಅಂತೇಳಿ ಹೇಳಿದ್ರು, ತಮ್ಮ ನೋಡು ಸಾಹಿತ್ಯದಲ್ಲಿ ಗುಂಪುಗಾರಿಕೆ ಇರ್ಬೇಕಂದ್ರೆ ನೀ ಬೆಳೆಯಕ್ಕೆ ಸಾಧ್ಯ. ಯಾಕಂತಂದ್ರೆ ಬೇಂದ್ರ ಅಂತವ್ರು ನಾವು ಗುಂಪುಗಾರಿಕೆ ಕಟ್ಕೊಂಡು ಒಬ್ರು ದೊಡ್ಡವ್ರನ್ನ ಯಾರು ಬೆಟಗೇರಿ ಕೃಷ್ಣವ್ರನ್ನ ಅಂತವ್ರು ತುಳಿದಿದ್ದ ಇಂಥಲ್ಲ ನಾವು ಎದುರಿಸಿ ಬದುಕ ಮನಸ್ಸು ಮಣ್ಣು ಮಾಡ್ಬೇಕು ಅನ್ನೋದು ನಾ ಇನ್ನು ಯಾಕೆ ಹೇಳಾಕ್ತೇವೆ ಆಮೇಲೆ ನಿಮ್ಮ ಬೆನ್ನು ಚಪ್ಪಡಿಸ್ತು ಎಲ್ಲರೂ ಕೂಡಿ ಒಟ್ಟು ರಾಯಭಾಗದ ಒಂದು ಸಾಹಿತ್ಯ ಒಳ್ಳೆಯ ವಾತಾವರಣ ನಾವು ನಿರ್ಮಾಣ ಮಾಡೋದು. ಎಲ್ಲರೂ ಅವ್ರಿಗೆ ಮಣ್ಣೆಲ್ಲ ಅವ್ರಿಗೆ ಮೂಡಲಿ ಕಾರವಾರ ಎಲ್ಲೆಲ್ಲೋ ಜನ ಬಂದಿರಲ್ಲ ನಮ್ಮ ಪಕ್ಷಕ ಎಲ್ಲರೂ ಭಾಳ ನಿಮ್ಮ ಪ್ರೀತಿ ಸಾಹಿತಿ ಅದ್ರ ಹೆಸರು ಪ್ರಣಾಳಿಕೆ. ನಾವು ದುಡಿಯುವ ಜನ ನಮ್ಮ ಮಾಲೀಕಾರ ಬಂದಾಗ ಪೊಲೀಸರನ್ನು ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ ಅಂತ ಅದ್ಭುತವಾದ ಬಹುಶಃ ಮೆಚ್ಚಿಕೊಳ್ಳೋಣ. ನಾವು ದುಡಿಯುವ ಜನ ನಮ್ಮ ಮಾಲೀಕಾರ ಬಂದಾಗ ಪೊಲೀಸರನ್ನು ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ. ಟ್ಯಾಂಕರ್ಗಳು ಬುಲ್ಡೋಜರ್ ಆಗುತ್ತವೆ, ತಗ್ಗು ದಿಣ್ಣೆ ನೆಲಸಮ ಹೋಗುತ್ತವೆ. ಬಂದೂಕಿನ ಬಾಯಲ್ಲಿ ಗೂಬಿ ಗೂಡು ಕಟ್ಟುತ್ತವೆ, ಬಂದೂಕಿನ ಬಾಯಲ್ಲಿ ಗೂಡು ಕಟ್ಟುತ್ತವೆ ಅಂದರೆ ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಕೆಂಪು ದೀಪದ ಕೆಳಗೆ ಉದ್ಯಾನವನಗಳು, ಕೆಂಪು ದೀಪದ ಕೆಳಗೆ ಉದ್ಯಾನವನಗಳಿರುತ್ತವೆ. ಒಂದೇ ಒಂದು ಅವಕಾಶ ಸಿಗಲಿ ಗೋಗೋಲು ತುಂಬೆಲ್ಲ ಶಾಂತಿಯ ಬೀಜಗಳು, ಗೋಗೋಲು ತುಂಬೆಲ್ಲ ಶಾಂತಿಯ ಬೀಜಗಳಿರುತ್ತೇವೆ. ಮುಂದೆ ನಮ್ಮ ಮಕ್ಕಳು ಶಬ್ದಕೋಶಿರ್ತೀವಿ, ಮುಂದೆ ನಮ್ಮ ಮಕ್ಕಳು ಶಬ್ದಕೋಶಿರ್ತೀವಿ. ವೀರು ಗೊಲ್ಲಗಳ ಅರ್ಥವನ್ನು ಅದ್ಭುತವಾದ ಈ ಟೈಮ್ ಆಯ್ತು ಹೋದ್ರೆ ಇದು ಓದೋ
ತಿಳ್ಕೊಂಡು ಓದ್ತಿರ್ತಾನ ಅದ್ರ ಸುಮ್ಮ ಟೈಮ್ ಇಟ್ಟಿರಲಿ ಅದಕ್ಕೆ ಎಲ್ಲರೂ ಸಹಕರಿಸ್ರಿ ನನ್ನ ಮಾತನ್ನ ಕೇಳಿದ್ರೆ ಇಲ್ಲಿ ಅವರಪ್ಪ ಆ ಹುಡುಗಿನ ಕೊಂದದ್ದು ಒಂದು 15 ನಿಮಿಷ ಆಗಿರ್ಬೇಕಲ್ಲ ಈ ಬಸವಣ್ಣ ಏನು ಮಾಡಿದ ಈಗ ಏನಾಗುತ್ತೆ ಅನ್ನೋದು ಇಟ್ಕೊಂಡ್ಬರೋದು ಅದ್ರ ಹೆಸರು ಮಾತ್ರ ನನ್ನ ಮುದ್ದು ಮೈನಾ ಕೊಟ್ಟಾನೆ ಅಂದ್ರೆ ಆ ಹುಡುಗನ ನಾನಾಯ ಅದು ಅನ್ನ ಅಂದ್ರೆ ಬಸವಣ್ಣ ಅದು ಅನ್ನ ಮಾನವೀಯತೆಯ ನೆಲೆಯಲ್ಲಿ ನೀನು ಹಚ್ಚಿದ ಸಮಾನತೆಯ ಬೆಳಕಲ್ಲಿ ನಿನ್ನ ಸಮಾಧಿಯನ್ನೇ ಸಾಕ್ಷಿಯಾಗಿ ಇಟ್ಟುಕೊಂಡು ಮಾಲೆಯನ್ನು ಬದಲಾಯಿಸಿಕೊಂಡ ನಾವು ಪುಟ್ಟದಾದ ಗುಡಿಸಲಿನಲ್ಲಿ ಪ್ರೀತಿಯ ಗೂಡು ಕಟ್ಟಿಕೊಂಡು ಕಾಯಕವೇ ಕೈಲಾಸ ಎನ್ನುತ್ತಾ ಶ್ರಮ ಸಂಸ್ಕೃತಿಯ ವಾರಸುದಾರರಾಗಿ ನಮ್ಮದೇ ಬದುಕು ಸಾಗುತ್ತಿದ್ದಂತೆಯೇ ನನ್ನವಳ ಮುಖದಲ್ಲಿ ತಾಯಿತನದ ಛಾಯೆ ಮೂಡಿದಾಗ ಗಂಡಾದರೆ ನಿನ್ನ ಹೆಸರನ್ನು ಹೆಣ್ಣಾದರೆ ಅಕ್ಕನ ಹೆಸರನ್ನು ಇಡೋಣೆಂದು ಸಂಭ್ರಮ ಬರುತ್ತಿದ್ದಂತೆ ಅಣ್ಣ ಬರಸಿಲ್ಲೊಂದು ಎರಗಿ ನಮ್ಮ ಬದುಕು ನುಚ್ಚು ನೋಡ ನನ್ನವಳ ತಾಯ್ತನ ಸುದ್ದಿ ತಿಳಿದ ಆಕೆಯ ಅಪ್ಪನ ಮೈಯಲ್ಲಿ ಪಂಡಿ ಮಂಚನನ್ನ ಬೋದು ಹೊಕ್ಕಂತಾಗಿ ಬಸೂರಿ ಮಗಳೆಂಬುದನ್ನು ಲೆಕ್ಕಿಸದೆ ಮರ್ಯಾದೆಯ ಹೆಸರಲ್ಲಿ ನನ್ನ ಮುದ್ದು ಮೀನಾಳನ್ನು ಅಟ್ಟಾಡಿಸಿ ಹೊಡೆದು ರಕ್ತಾಯಿಸಿದ ಮರ್ಯಾದೆಗೇಡಿ ರಕ್ಕಸನಿಗೆ ಏನೂ ಮಾಡಲಾಗದೆ ನನ್ನ ಮೈ ನಾನೇ ಪರಿಸಿಕೊಡುತ್ತಾ ನಿದ್ರಾನೆಗೊಂಡಿದ್ದೇನೆ. ಅದು ಅಣ್ಣ ನೀ ಹುಟ್ಟಿ ಬಂದಗಳು ಮತ್ತೊಮ್ಮೆ ಈ ಗೋಡೆಗಳನ್ನು ಕೆಡವಿಡಲು ಬರುವೇನು ಆದರೆ ಜೋಕೆ ಬಸವಣ್ಣ ಪಂಡಿ ಮಂಚನ ಸಂತತಿ ಇನ್ನೂ ಜೀವಂತವಾಗಿ ಗಿರಿಕೆ ಹೊಡೆಯುತ್ತಿದೆ ನಮ್ಮ ಗೋಮಾನ.